ಅವ್ರಿಬ್ರದ್ದು 7 ವರ್ಷ ಲವ್. ಅವ್ರ ಮನೇಲಿ ಗೊತ್ತಾಗಿ ಅವ್ರಿಬ್ರದ್ದು ಮದುವೆನೇ ಫಿಕ್ಸ್ ಮಾಡ್ತಾರೆ. ಆ ಕಡೆ ಇನ್ವಿಟೇಷನ್ ಕಾರ್ಡು ಪ್ರಿಂಟ್ ಆಗುತ್ತೆ. ಮದುವೆಗೆ 15 ದಿನ ಬಾಕಿ ಇರುತ್ತೆ. ಅವಳು ನಾವೊಂದ್ ಕೆಫೆಲ್ ನೋಡ್ತಾನೆ, ಇನ್ನೊಬ್ಬನ ಜೊತೆಗೆ ಇರ್ತಾಳೆ. ಅವನ ಜೊತೆಗೆ ಅವಳು ತುಂಬಾ ಖುಷಿಯಾಗಿದ್ಲು. ಅವನ ಕಣ್ಣಲ್ಲಿ ಎಂದು ನೋಡದ ಖುಷಿ ಅವಳ ಕಣ್ಣಲ್ಲಿ ಇತ್ತು. ಅವನವಾಗ ಏನು ಮಾಡಕ್ ಹೋಗ್ಲಿಲ್ಲ. ಸುಮ್ನೆ ಫೋನ್ ತೆಗ್ದು ಕಾಫಿ ಚೆನ್ನಾಗಿದೆ ಅಂತ ಮೆಸೇಜ್ ಮಾಡ್ತಾನೆ. ಅವಳು ಶಾಕ್ ಆಗಿ ಹಿಂದೆ ತಿರುಗಿ ನೋಡ್ತಾಳೆ. ಅವನು ಸೈಲೆಂಟ್ ಆಗಿ ಎದ್ದು ಬಿಲ್ ಕೊಟ್ಟು ಹೋಗ್ತಾನೆ. ಅವನು ಒಂದ್ ಮಾತಾಡ್ಲಿಲ್ಲ, ಜಗಳ ಮಾಡ್ಲಿಲ್ಲ, ಕೋಪ ಮಾಡ್ಕೊಲಿಲ್ಲ. ರಾತ್ರಿ ಅವಳ ಕಡೆಯಿಂದ 47 ಮಿಸ್ ಕಾಲ್, 200 ಮೆಸೇಜ್, ಸಾರಿ ಕಣೋ, ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ, ಹಂಗೆ ಹಿಂಗೆ ಅಂತ ಮೆಸೇಜ್ ಮಾಡ್ತಾ ಇರ್ತಾಳೆ. ಅವನವಾಗ ಒಂದೇ ಒಂದಕ್ಕೆ ರಿಪ್ಲೈ ಮಾಡ್ತಾನೆ, ನಾನು ಇವತ್ತು ನೀನು ಖುಷಿಯಾಗಿದ್ದು ನೋಡ್ದೆ, ಅಷ್ಟೇ ಸಾಕು. ನನ್ನ ಜೊತೆಗೆ ನೀನು ಖುಷಿಯಾಗಿರ್ಲಿಲ್ಲ, ಅವನ ಜೊತೆಗೆ ನೀನು ಖುಷಿಯಾಗಿದ್ದೀಯ. ಅವನು ಹೇಳ್ತಾನೆ, ನೀನು ಅಳೋದು ನನಗೆ ಇಷ್ಟ ಇಲ್ಲ, ಹೋಗು, ಬ್ಲಾಕ್ ಮಾಡ್ತಾ ಇಲ್ಲ. ಆದ್ರೆ ಇನ್ ಮುಂದೆ ರಿಪ್ಲೈ ಬರಲ್ಲ. ಅವಳ ಮದುವೆ ಕಾಫಿ ಶಾಪ್ ಅಲ್ಲಿ ಇರ್ತಾನಲ್ಲ, ಅವನ ಜೊತೆನೆ ಆಗುತ್ತೆ. ಅವಳ ಮದುವೆ ಆಗಿ 2 ವರ್ಷ ಆಯ್ತು. ರಾತ್ರಿ 2 ಗಂಟೆಗೆ ಒಂದ್ ಮೆಸೇಜ್ ಬರುತ್ತೆ, ಎದ್ದಿದ್ಯಾ ಅಂತ. ಅವನು ನೋಡ್ತಾನೆ, ಲಾಸ್ಟ್ ನೋಡಿದ್ದು 8 ತಿಂಗಳ ಹಿಂದೆ. ನೆಕ್ಸ್ಟ್ ದಿನಾನೇ ಪೇಪರ್ ನಲ್ಲಿ ನ್ಯೂಸ್, ಗಂಡನ ಕಿರುಕುಳ ತಾಳಲಾರದೆ ಹೆಂಡತಿ ಆತ್ಮಹತ್ಯೆ ಅಂತ. ಅವನು ಓಡಿ ಹೋಗ್ತಾನೆ. ಹೋಗಿ ಹೂವಿನ ಹಾರ ಹಾಕ್ತಾನೆ. ಅವಳು ಮಲ್ಕೊಂಡಿರ್ತಾಳೆ. ಅವನನ್ನ ನೋಡಿ ಅವಳು ನಗ್ತಾ ಇರೋ ತರ ಕಾಣಿಸ್ತಿತ್ತು. ಅವ್ರಮ್ಮ ಬಂದು ಅವನಿಗೆ ಅಳ್ತಾ ಹೇಳ್ತಾರೆ, ತಾಯ ಮುಂಚೆ ನಿನ್ನ ಹೆಸರು ಹೇಳ್ತಾ ಇದ್ಲು ಕಣಪ್ಪ. ಅವನಿಗೆ ಒಂದು ಸಾರಿ ಹೇಳಿ ಅಂತಂದ್ಲು. ಅವನ್ ಈಗ್ಲೂ ರಾತ್ರಿ 2 ಗಂಟೆಗೆ ಎಚ್ಚರ ಆಗಿರ್ತಾನೆ. ಫೋನ್ ನೋಡ್ತಾನೆ. ಎದ್ದಿದ್ಯಾ ಅನ್ನೋ ಮೆಸೇಜ್ಗೆ ನಾನು ರಿಪ್ಲೈ ಮಾಡಕ್ ಆಗಿಲ್ವಲ್ಲ ಅನ್ನೋ ಗಿಲ್ಟ್ ಅವನಿಗೆ ತುಂಬಾ ಕಾಡ್ತಾ ಇರುತ್ತೆ. ಯಾರನ್ನಾದ್ರೂ ಬಿಡೋ ಮುಂಚೆ 100 ಸಲ ಯೋಚನೆ ಮಾಡ್ರಿ. ಯಾಕಂದ್ರೆ ಲಾಸ್ಟ್ ಸೀನ್ ಯಾವಾಗ್ಲೂ ಲಾಸ್ಟ್ ಆಗಿ ಇರುತ್ತೆ.